ಹಾಯ್ ವಿದ್ಯಾರ್ಥಿಗಳೇ, 12/3/2025ರಂದು ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಪರೀಕ್ಷೆ ನಡೀತಾ ಇದೆ. ಈ ಕೆಮಿಸ್ಟ್ರಿ ಪರೀಕ್ಷೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದೇ ಪ್ರಶ್ನೆಗಳೇ ಇವಾಗ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರೋದು. ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ, ಯಾಕಂದರೆ ವೆಬ್ಕಾಸ್ಟಿಂಗ್ ಇರೋದ್ರಿಂದ ಕೊನೆವರೆಗೂ ವಿಡಿಯೋ ನೋಡಿರಿ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಕ್ವಶನ್ಸ್ಗಳೇ ಅಲ್ಲಿ ರಿಪೀಟ್ ಆಗೋದು. ಹಾಗಾಗಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಶುರು ಮಾಡೋಣ ಬನ್ನಿ. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ 1 ಮಾರ್ಕ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆ್ಯಂಡ್ 4 ಲಾಂಗ್ ಕ್ವಶನ್ಸ್ಗಳನ್ನು ಹೇಳಿಕೊಡ್ತೇನೆ. ನೋಡಿ, ಫಸ್ಟ್ 16 ಕ್ವಶನ್ ನೋಡಿ. ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನಲ್ಲಿ ಈ ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಬರುತ್ತೆ, ಬಿಕಾಸ್ ಆಫ್ ಲಾ. ಓಕೆ, ನೆಕ್ಸ್ಟ್ 18 ಕ್ವಶನ್ ಇದೆ ಅಲ್ವಾ, ರ್ಯಾಡೋನ್ ಹೀಸ್ ಆಬ್ಟೈನ್ಡ್ ಹ್ಯಾಸ್, ಇದು ಒಂದು ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಸ್ಟ್ ಒನ್, ಡ್ಯಾಶ್ ಈಸ್ ಸಿಂಥೆಟಿಕ್, ಇದು ಕೂಡ 3 ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಇವು 3 ಪಿಕ್ಸ್ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ಬರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆ, ನೆಕ್ಸ್ಟ್ 4x2 ಅಂದರೆ 2 ಮಾರ್ಕ್ಸಿನ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಯಾವುದು ಅಂದರೆ ಆಲ್ರೆಡಿ ಇಲ್ಲಿ 1 ಗಿವ್ ರೀಸನ್ ಇದೆಯಲ್ವ, ಈ ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಈ ಕ್ವಶನ್ ಒಂದು. ನೆಕ್ಸ್ಟ್ ಇದು ಒಂದು 22 ಆ್ಯಂಡ್ 24 ಕ್ವಶನ್ಸ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಫಿಕ್ಸ್ ಆಗಿ ಬರುತ್ತೆ, ನೆನ್ಪಿಟ್ಕೊಳ್ರಿ. ಓಕೆನಾ. ನೆಕ್ಸ್ಟ್ 26 ಕ್ವಶನ್ ಇದೆ ಅಲ್ವಾ, ಈ ಕ್ವಶನ್ ಕೂಡ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ವೈ ಡು ಸೂಪ್ಸ್ ನಾಟ್ ವರ್ಕ್ ಇನ್ ಹಾರ್ಡ್ ವಾಟರ್, ಇದು ಕೂಡ ನಿಮ್ಮ ಒಂದು ಪರೀಕ್ಷೆಗೆ ಬರುತ್ತೆ. ಓಕೆ, ನೆಕ್ಸ್ಟ್ 4x3 ಅಂದರೆ 3 ಮಾರ್ಕ್ಸಿನ ಕ್ವಶನಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ 30 ಕ್ವಶನ್. ರೆಡ್ ದ ಬ್ಯಾಲೆನ್ಸ್ಡ್. ಓಕೆ, ಕೆಮಿಕಲ್ ಇಕ್ವೇಷನ್ಸ್ ವಿತ್ ರಿಯಾಕ್ಷನ್ ಕಂಡೀಷನ್ಸ್ ಇನ್ವಾಲ್ವ್ಡ್, ಈ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಇದು 3 ಮಾರ್ಕ್ಸಿಗೆ ನಿಮಗೆ ಕೇಳ್ತಾರೆ. ಓಕೆ, ಬಂದೇ ಬರ್ತದೆ. ಓಕೆನಾ. ನೆಕ್ಸ್ಟ್ ಇದು ಒಂದು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಕಂಪ್ಲೀಟ್ ದ ಫಾಲೋವಿಂಗ್. ಓಕೆ, ಇದು ಒಂದು ಬರ್ತದೆ, ಕೆಮಿಕಲ್ ಇಕ್ವೇಷನ್ಸ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ 35 ಕ್ವಶನ್, ಇದೊಂದು ಕ್ವಶನ್ ತುಂಬ ಔಟ್ ಆಫ್ ದ ಫಾಲೋವಿಂಗ್ 2. ಓಕೆ, ಇದೊಂದು ಕ್ವಶನ್ಸ್ ಬರುತ್ತೆ ನಿಮಗೆ, ಈ ಒಂದು ಕ್ವಶನ್ ಬರುತ್ತೆ. ಇದು 3 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆ, ನೆಕ್ಸ್ಟ್ 5 ಮಾರ್ಕ್ಸಿನ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ 39 ಕ್ವಶನ್ ನಂಬರ್ 39 ಇದೆ ಅಲ್ವಾ, 39 ಕ್ವಶನ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಟು ಯುವರ್ ಬೋರ್ಡ್ ಎಕ್ಸಾಮ್. ಓಕೆ, ಇದೊಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 40 ಮತ್ತು 41ನೇ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್. ಇದು ಒಂದು ಕ್ವಶನ್ 41 ಕ್ವಶನ್ಸ್ ಟೋಟಲ್. ಇಲ್ಲಿ ಗ್ಯಾರಂಟಿ ನಿಮಗೆ 5 ಮಾರ್ಕ್ಸಿಗೆ ಇವು 3 ಕ್ವಶನ್ಸ್ ಹೈಲೈಟ್ ಇದ್ದಾವೆ, ನೆನ್ಪಿಟ್ಕೊಳ್ರಿ. ನೆಕ್ಸ್ಟು 3x5 ಅಂದರೆ 5 ಮಾರ್ಕ್ಸಿನ ಕ್ವಶನ್ಸ್ ಇದು ನಿಮಗೆ 42, 43 ಆ್ಯಂಡ್ ಇವು 2 ಕ್ವಶನ್ ತುಂಬ ಇಂಪಾರ್ಟೆಂಟ್. 42 ಮತ್ತು 43 ಕ್ವಶನ್ಸ್ ಇದೆ ಅಲ್ವಾ, ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ನೆಕ್ಸ್ಟು ಇಲ್ಲಿ 44ಗಿಂತ 45. ಓಕೆ, 45 ಕ್ವಶನ್ಸ್ ಒಂದು ತುಂಬ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಇದು ಒಂದು ಕ್ವಶನ್ 47 ಕ್ವಶನ್ ಒಂದು ತುಂಬ ಇಂಪಾರ್ಟೆಂಟ್. ಓಕೆನಾ. ಇಷ್ಟು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಇದ್ದಾವೆ, ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ಸ್ಟಡಿ ಮಾಡಿರಿ. ಓಕೆ, ಬೇರೆ ಇಂಗ್ಲೀಷು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಬಿಟ್ಟಿದ್ದೇನೆ, ಅದನ್ನು ಕೂಡ ನೋಡಿಕೊಡ್ರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಆಲ್ ದಿ ಬೆಸ್ಟ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್.